ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ KTC Infosher. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂತಹ ವಿಷಯ ಏನಂದರೆ ದ ಫಂಡಮೆಂಟಲ್ಸ್. ಅಂದರೆ ಈ 40 ಶಬ್ದಗಳು ನಿಮಗೆ ಬಂದರೆ ನಿಮಗೆ ಇಂಗ್ಲೀಷ್ ಆಲ್ಮೋಸ್ಟ್ ಬಂದಂತೆ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕಂತಂದ್ರೆ ನಾವು ಯಾವುದೇ ಒಂದು ವಾಕ್ಯವನ್ನು ಪ್ರಾರಂಭ ಮಾಡಬೇಕಂತಂದ್ರೆ ಇವುಗಳು ಏನದಾವು ಬಹಳಷ್ಟು ಮುಖ್ಯ ಆಗ್ತಾವೆ ಅಂತ ಹೇಳಿ ನಿಮ್ಗೆ ಹೇಳ್ತೀನಿ. ಸೊ ಇನ್ ದಿಸ್ ಸೆಷನ್ I would like to speak about the fundamentals. So these are the very important for creating your own sentences. That's why, and I hope you all are doing well. And if you ask about me, I'm also doing fantastic here. And I'm having 7 years of teaching experience, and I was teaching English grammar and spoken English classes. Till now, I taught around 2000 plus students, and those are already graduates. Some of our students are doing engineering, and some students are already got jobs in the IT sector. So in this session today, without wasting your time, I will start the session. Okay, see, ಇಲ್ಲಿ ನೋಡ್ರಿ, ಇವತ್ತಿನ ಈ ವಿಡಿಯೋದೊಳಗೆ ನಿಮ್ಗೆ ವಾಕ್ಯಗಳನ್ನು ಯಾವ ರೀತಿ ರಚನೆ ಮಾಡಬೇಕು. ನಿಮ್ಗೆ ಕೆಲವೊಂದಿಷ್ಟು ಜನಕ್ಕೆ ಭಯ ಇರ್ತೈತಿ, ನನಗೆ ಇಂಗ್ಲೀಷ್ ಬರೋದಿಲ್ಲ, ನಾನು ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂಥೇಳಿ. ಸೊ ಅಂಥವ್ರಿಗೆ ಈ ವಿಡಿಯೋ ಭಾಳಷ್ಟು ಯೂಸ್ ಆಗ್ತೈತಿ ಅಂತೇಳಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನೋಡಿ, ಫಸ್ಟಿಗೆ ನೀವು ಏನೋ ಒಂದು ವಾಕ್ಯವನ್ನು ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ನಮ್ಗೆ ಆಯ್ ಅನ್ನುವಂಥದ್ದು ಬಹಳಷ್ಟು ಉಪಯೋಗಕ್ಕೆ ಬರ್ತದೆ. ಯಾಕಂದ್ರೆ ನಾವು ಹೋಗ್ತೀನಿ, ನಾನು ಊಟ ಮಾಡ್ತೀನಿ, ನಾನು ಮಲಗ್ತೀನಿ. ಸೊ ಏನೇ ಹೇಳ್ಬೇಕಂದ್ರೂ ನಾನು ಅನ್ನುವಂಥ ಒಂದು ಶಬ್ದದಿಂದ ನಾವು ಪ್ರಾರಂಭ ಮಾಡ್ತೀವಿ. ಸಿಂಗಲ್ ಲೆಟರ್ ವರ್ಡ್ ಈಸ್ ನಥಿಂಗ್ ಬಟ್ ಐ ಅಂದರೆ ನಾನು. ಈ ಆಯ್ ಎನ್ನುವಂಥ ಒಂದು ಪದವನ್ನು ಬಳಸಿಕೊಂಡು ನಾವು ಸಾಕಷ್ಟು ವಾಕ್ಯಗಳನ್ನು ರಚನೆ ಮಾಡಬಹುದು. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತಂದ್ರೆ ಈ ಎಲ್ಲ ಶಬ್ದಗಳನ್ನು ಈ ಎಲ್ಲ ಸಣ್ಣ ಸಣ್ಣ ಶಬ್ದಗಳನ್ನು ನೀವು ಬರೋದು, ಅವುಗಳನ್ನು ಬಾಯ್ಹಾಟ್ ಮಾಡಿ ಡೈಲಿ ಅವುಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ, ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಅವುಗಳನ್ನು ನೀವು ಸ್ವಂತ ವಾಕ್ಯದೊಳಗೆ ಬಳಸಬೇಕು. ಬೈ ಯೂಸಿಂಗ್ ದೀಸ್ ವರ್ಡ್ಸ್ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಸೆಂಟೆನ್ಸ್. ಯು ಹ್ಯಾವ್ ಟು ಟ್ರೈ ಟು ಫ್ರೇಮ್ ಯುವರ್ ಓನ್ ಸೆಂಟೆನ್ಸಸ್. then only you will be start learning English. Otherwise it will be little bit difficult for you people. Okay, so first ಏನು ಮಾಡಬೇಕಂದ್ರೆ ಇವುಗಳನ್ನು ನೀಟಾಗಿ ಬರೆದಿಟ್ಕೊಂಡು ನಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವುಗಳನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ವಾಕ್ಯಗಳನ್ನು ರಚನೆ ಮಾಡಬೇಕು ಅನ್ನೋದನ್ನು ಅದನ್ನು ಕೂಡ ನೀವು ಒಂದೊಂದು ಎಕ್ಸಾಂಪಲ್ಸ್ ಬರ್ಕೊತಾ ಹೋಗ್ರಿ. ಸೊ ಇಲ್ಲಿ ಫಸ್ಟ್ ಐ ಅಂದರೆ ನಾನು. ಇದನ್ನು ಬಳಸಿಕೊಂಡು ನಾವೇನು ಹೇಳ್ಬೋದು? ಐ ಆಮ್ ಅ ಟೀಚರ್, ಐ ಆಮ್ ಎನ್ ಇಂಜಿನಿಯರ್, ಐ ಆಮ್ ಅ ಡಾಕ್ಟರ್, ಆ್ಯಂಡ್ ಐ ಡ್ರಿಂಕ್ ಟೀ, I go to school, I go to temple, and I drink milk. ಸೊ ಈ ಎಲ್ಲ ವಾಕ್ಯಗಳು ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಹೇಳ್ತಾ ಇದ್ದೇನೆ. ಯಾಕಂತಂದ್ರೆ ನಿಮಗೆ ಇನ್ನು ಮುಂದಿನ ಸೆಷನ್ ಒಳಗೆ ನಾನು ಟೆನ್ಸ್ಗಳ ಬಗ್ಗೆನೂ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಯಾವ ರೀತಿ ಸಬ್ಜೆಕ್ಟ್, ವರ್ಬ ಮತ್ತು ಆಬ್ಜೆಕ್ಟ್ಗಳ ಕಾಂಬಿನೇಷನ್ ಇರ್ತದೆ, ಮತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಯಾವ ರೀತಿ ಫಾರ್ಮುಲಾಗಳನ್ನು ಬಳಸಿಕೊಂಡು ನೀವು ವಾಕ್ಯಗಳ ರಚನೆಯನ್ನು ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಸೊ ಇವತ್ತಿನ ಈ ವಿಡಿಯೋದೊಳಗೆ ನಾವು ಪ್ರತಿಯೊಂದು ವಾಕ್ಯಗಳನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಹೇಳ್ತಾ ಇದ್ದೀನಿ. ಸೊ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಐ ಗೋ ಟು ಸ್ಕೂಲ್, I drink tea, I attend the class regularly, I wake up early in the morning. ಸೊ ನೋಡ್ರಿ, ನೀವು ದಿನನಿತ್ಯ ಬಳಸ್ತಿರ್ತಕ್ಕಂಥ ದಿನನಿತ್ಯ ಏನು ನೀವು ನಾನು ಅಂತ ಹೇಳ್ತಾ ಇರ್ತಿರಲ್ಲ, ಆ ವಾಕ್ಯಗಳನ್ನು ನೀವು ಮನಸ್ಸಾರೆ ನೀವೇ ಏನು ಮಾಡಿರಿ, ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ. ಅವಾಗ ನಿಮಗೆ ಡೆಫಿನೆಟ್ಲಿ ಆ ಇಂಗ್ಲೀಷು ಬಂದೇ ಬರ್ತದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿ ಅಂದರೆ ನಾವು. ವಿ ಆರ್ ಗೋಯಿಂಗ್ ಟು ಸ್ಕೂಲ್, ವಿ go to school. We go to school, simple present tense. We are going to school, present continuous tense. Okay, we go to school ಅಂದರೆ ನಾವು ಶಾಲೆಗೆ ಹೋಗುತ್ತೇವೆ. I go to school ಅಂದರೆ ನಾನು ಶಾಲೆಗೆ ಹೋಗುತ್ತೇನೆ. We go to school, ನಾವು ಶಾಲೆಗೆ ಹೋಗುತ್ತೇವೆ. You go to school, ನೀನು ಶಾಲೆಗೆ ಹೋಗುತ್ತಿ. You go to school, ನೀವು ಶಾಲೆಗೆ ಹೋಗುತ್ತೀರಿ. He goes to school, ಅವನು ಶಾಲೆಗೆ ಹೋಗುತ್ತಾನೆ. She goes to school, ಅವಳು ಶಾಲೆಗೆ ಹೋಗುತ್ತಾಳೆ. ಇಟ್ ಗೋಸ್ ಟು ಸ್ಕೂಲ್, ಇದು ಶಾಲೆಗೆ
ಹೋಗುತ್ತದೆ. ಈ ರೀತಿಯಾಗಿ ನೀವು ವಾಕ್ಯಗಳ ರಚನೆಯನ್ನು ಮಾಡಬೇಕು. ಸೊ ಇಲ್ಲಿ ಏನಿದಾವೆ ಇವೆಲ್ಲ ಪ್ರೊನೌನ್ಗಳನ್ನು ಬದಲಿ ನೀವು ಬೇರೆ ಬೇರೆ ಪ್ರೊನೌನ್ಗಳನ್ನು ಹಚ್ತಾ ಹೋದಂಗೆ ಅಲ್ಲೇ ಅರ್ಥ ಕೂಡ ಅದು ಬದಲಿ ಆಗ್ತಾ ಹೋಗ್ತಾ ಇದೆ. ನೋಡ್ರಿ ಇಲ್ಲೇ ಇಟ್ ಗೋಸ್ ಟು ಸ್ಕೂಲ್. ನೋಡ್ರಿ ನಾನು ಹಿ ಶಿ ಇಟ್ಗಳು ಬಂದಲ್ಲೇ ಗೋಸ್ ಅಂತ ಅಂದೆ, ಯಾಕಂದ್ರೆ ರೂಲ್ ಇದೆ, ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಕ್ರಿಯಾಪದಗಳಿಗೆ ಎಸ್ ಪ್ರತ್ಯಯಗಳನ್ನು ಹಚ್ಚಬೇಕು ಅಥವಾ ಎಸ್ ಪ್ರತ್ಯಯಗಳನ್ನು ಹಚ್ಚಬೇಕು ಅನ್ನೋದು ರೂಲ್ ಅದ. ಸೊ ಆ ರೂಲ್ಸನ್ನು ನಾವು ಫಾಲೋ ಮಾಡಿ ಹೇಳ್ತಾ ಇದ್ದೇವೆ. ಹಿ ಶಿ ಇಟ್ಟ ಬದಲಿಗೆ ನಾವು ಹಿ ಇದ್ದಲ್ಲಿ ಅವನು ಅನ್ನುವಲ್ಲೇ ರಾಮ ಆಗಿರ್ಬೋದು ಅಥವಾ ನಾಮಪದಗಳನ್ನು ಕೂಡ ನಾವು ಬೆಳೆಸ್ಕೊಂಡ ವಾಕ್ಯಗಳನ್ನು ಹೇಳ್ಬೋದು. ರಾಮನು ಶಾಲೆಗೆ ಹೋಗುತ್ತಾನೆ, ರಾಮ ಗೋಸ್ ಟು ಸ್ಕೂಲ್. ಲತಾ ಶಾಲೆಗೆ ಹೋಗುತ್ತಾಳೆ, ಲತಾ ಗೋಸ್ ಟು ಸ್ಕೂಲ್. ಇದು ಶಾಲೆಗೆ ಹೋಗುತ್ತದೆ, ಸೊ ಇಟ್ ಗೋಸ್ ಟು ಸ್ಕೂಲ್. ದ್ಯಾಟ್ ಗೋಸ್ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತದೆ. ಮೀ ನಾನು. ದಿಸ್ ಪೆನ್ ಈಸ್ ಬಿಲಾಂಗ್ಸ್ ಟು ಮೀ, ಈ ಪೆನ್ನು ನನ್ನದು. ಮೀ ಅಂದರೆ ನಾನು. ಸೊ ಟು ಮೀ ಅಂದರೆ ನನಗೆ ಅಂತ ಅರ್ಥವನ್ನು ಕೊಡ್ತದೆ. ಮೈನ್ ಅಂದರೆ ನನ್ನದು. ದಿಸ್ ಈಸ್ ಮೈನ್, ಈ ಪೆನ್ನು ನನ್ನದು. ದಿಸ್ ಈಸ್ ಮೈನ್, ಇದು ನನ್ನದು. ಸೊ ಮೈ ನೇಮ್ ಈಸ್ ಶ್ರೀಧರ್. ಓಕೆ. ದೇ ಅವರು. ದೇ ಗೋ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಾರೆ ಅಥವಾ ಅವುಗಳು ಶಾಲೆಗೆ ಹೋಗುತ್ತವೆ. ನೆಕ್ಸ್ಟ್ ದೆಮ್ ಅವರ. ದೀಸ್ ಸೈಟ್ಸ್ ಆರ್ ಬಿಲಾಂಗ್ಸ್ ಟು ದೆಮ್, ಈ ನಿವೇಶನಗಳು ಅವರಿಗೆ ಸಂಬಂಧಪಟ್ಟಂಥವು. ದೆಮ್ ಅಂದ್ರೆ ಅವರ. ಓಕೆ. ಟು ಮೀ ನನಗೆ. ದಿಸ್ ಬುಕ್ ಈಸ್ ಬಿಲಾಂಗ್ಸ್ ಟು ಮೀ, ದಿಸ್ ಪೆನ್ ಈಸ್ ಬಿಲಾಂಗ್ಸ್ ಟು ಮೀ. ಟು ಅಸ್ ನಮಗೆ. ಟು ಹಿಮ್ ಅವನಿಗೆ. ಟು ಹರ್ ಅವಳಿಗೆ. ಟು ಯು ನಿನಗೆ ಅಥವಾ ನಿಮಗೆ. ಟು ಇಟ್ ಇದಕ್ಕೆ. ಟು ದ್ಯಾಟ್ ಅದಕ್ಕೆ. ಟು ದೆಮ್ ಅವರಿಗೆ. ಬೈ ಮೀ ನನ್ನಿಂದ. ಬೈ ಅಸ್ ನಮ್ಮಿಂದ. ಬೈ ಯು ನಿಮ್ಮಿಂದ. ಬೈ ಹಿಮ್ ಅವನಿಂದ. ಬೈ ಹರ್ ಅವಳಿಂದ. ಬೈ ಇಟ್ ಇದರಿಂದ. ಬೈ ದ್ಯಾಟ್ ಅದರಿಂದ. ಬೈ ದೆಮ್ ಅವರಿಂದ ಅಥವಾ ಅವುಗಳಿಂದ. ಫಾರ್ ಮೀ ನನಗೋಸ್ಕರ. ಫಾರ್ ಅಂದರೆ ಗೋಸ್ಕರ ಅಂತ ಬರುತ್ತಾ, ಟು ಅಂದರೆ ಗೆ ಅಂತ ಬರುತ್ತಾ, ಆಮೇಲೆ ಬೈ ಅಂದರೆ ಇಂದ ಅಂತ ಬರುತ್ತೆ. ಸೊ ನಾವು ಅವುಗಳಿಗೆನ ಬೈ ಅವನ್ನ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೇವೆ. ಸೊ ಅದರ ಅರ್ಥನೂ ಕೂಡ ಅದರಂತೆ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಫಾರ್ ಮೀ ಅಂದರೆ ನನಗೋಸ್ಕರ. ಫಾರ್ ಅಸ್ ಅಂದರೆ ನಮಗೋಸ್ಕರ. ಫಾರ್ ಯು ನಿನಗೋಸ್ಕರ ಅಥವಾ ನಿಮಗೋಸ್ಕರ. ಫಾರ್ ಹಿಮ್ ಅವನಿಗೋಸ್ಕರ. ಫಾರ್ ಹರ್ ಅವಳಿಗೋಸ್ಕರ. ಫಾರ್ ಇಟ್ ಇದಕ್ಕೋಸ್ಕರ. ಫಾರ್ ದ್ಯಾಟ್ ಅದಕ್ಕೋಸ್ಕರ. ಫಾರ್ ದೆಮ್ ಅವರಿಗೋಸ್ಕರ. ಮೈ ಸೆಲ್ಫ್ ನಾನೇ. ಯುವರ್ ಸೆಲ್ಫ್ ನೀನೇ ಅಥವಾ ನೀವೇ. ನೀನೇ ಅಥವಾ ನೀವೇ ಅಥವಾ ನಿನ್ನಷ್ಟಕ್ಕೆ ಅಥವಾ ನಿಮ್ಮಷ್ಟಕ್ಕೆ. ಹಿಮ್ಸೆಲ್ಫ್ ಅವನೇ ಅಥವಾ ಅವನಷ್ಟಕ್ಕೆ. ಹರ್ ಸೆಲ್ಫ್ ಅವಳಿ ಅಥವಾ ಅವಳಷ್ಟಕ್ಕೆ. ಈ ಎಲ್ಲ ಇವುಗಳನ್ನು ಬಳಸಿಕೊಂಡು ನೀವು ಸ್ವಂತ ವಾಕ್ಯಗಳ ರಚನೆಯನ್ನು ಪ್ರಯತ್ನ ಮಾಡಿರಿ. ಸೊ ನಾನು ಹೇಳ್ತಾ ಹೋಗ್ತೀನಿ. ದೆಮ್ ಅವರ. ದಿಸ್ ಸೈಟ್ಸ್ ಆರ್ ಬಿಲಾಂಗ್ಸ್ ಟು ದೆಮ್, ಈ ನಿವೇಶನಗಳು ಅವರಿಗೆ ಸಂಬಂಧಪಟ್ಟಂಥವು, ಅವರು. ಟು ಮೀ ನನಗೆ. ದಿಸ್ ಪೆನ್ ಬಿಲಾಂಗ್ಸ್ ಟು ಮೀ, ಈ ಪೆನ್ನು ನನಗೆ ಸಂಬಂಧಪಟ್ಟದ್ದು. ಟು ಅಸ್ ದೀಸ್ ಸೈಟ್ಸ್ ಆರ್ ಬಿಲಾಂಗ್ಸ್, ದಿ ಚೇರ್ಸ್ ಆರ್ ಬಿಲಾಂಗ್ಸ್ ಟು ಅಸ್, ಈ ಚೇರುಗಳು ನಮ್ಮವು ಅಥವಾ ನಮಗೆ ಸಂಬಂಧಪಟ್ಟವು. ಟು ಹಿಮ್ ದಿಸ್ ಪೆನ್ ಬಿಲಾಂಗ್ಸ್ ಟು ಹಿಮ್, ಈ ಪೆನ್ನು ಅವನಿಗೆ ಪಟ್ಟಿರುವಂಥದ್ದು. ಟು ಹರ್ ದಿಸ್ ಪೆನ್ ಬಿಲಾಂಗ್ಸ್ ಟು ಹರ್, ಅವಳಿಗೆ ದಿಸ್ ಬುಕ್ ಬಿಲಾಂಗ್ಸ್ ಟು ಹರ್, ಟು ಹರ್ ಅವಳಿಗೆ ಸಂಬಂಧಪಟ್ಟಂಥವುಗಳನ್ನು ಬಳಸಿಕೊಂಡು ಸ್ವಂತ ವಾಕ್ಯಗಳ ರಚನೆಯನ್ನು ಮಾಡೋದ್ರಿಂದ ನಿಮ್ಮ ಇಂಗ್ಲೀಷ್ ಕೂಡ ಇಂಪ್ರೂವ್ ಆಗ್ತದೆ ಅಂತ ಹೇಳ್ತಾ, ಸೊ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು.